ಸ್ನೇಹಿತರೆ ನಮಸ್ತೆ. ನಾನು ನಿಮ್ಮ ತೊರಂಗದೊಡ್ಡಿ ದಿವಾಕರ್. ಸ್ನೇಹಿತರೆ, ಇವತ್ತು ಊಜಿ ಸಮಸ್ಯೆ ಅಲ್ಲಲ್ಲಿ ಕಾಣಿಸ್ತಾ ಇದೆ. ಅದಕ್ಕೆ ಪರಿಹಾರಗಳು ಏನೆಲ್ಲ ಇದೆ ಅನ್ನೋದ್ರ ಬಗ್ಗೆ ನಿಮಗೆಲ್ಲ ಗೊತ್ತಿರುತ್ತೆ ವಿಚಾರ. ಆದರೂ ಒಂದು ಸರಿ ಅದನ್ನು ಮತ್ತೆ ತೋರಿಸೋಂಥ ಪ್ರಯತ್ನ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಊಜಿ ಒಂದು ನಿಯಂತ್ರಣಕ್ಕೆ ನೈಸರ್ಗಿಕವಾಗಿ ಯಾವೆಲ್ಲ ಕ್ರಮಗಳಿದೆ ಮತ್ತು ರಾಸಾಯನಿಕವಾಗಿ ಯಾವೆಲ್ಲ ಕ್ರಮಗಳಿದೆ, ನಾವು ಯಾವ ರೀತಿ ಹತೋಟಿಗೆ ತೊಗೋಬೇಕು ಅನ್ನೋದ್ರ ಬಗ್ಗೆ ಒಂದು ಚಿಕ್ಕದಾಗಿ ನಿಮಗೆ ಪರಿಚಯ ಮಾಡ್ಕೊಳ್ತಾ ಇದ್ದೀನಿ ಸ್ನೇಹಿತರೆ. ಇದು ಒಂದು ನೈಸರ್ಗಿಕವಾಗಿ ನಾವು ಒಂದು ಮಾಡೋದಾದರೆ ನೋಡಿ ಸ್ನೇಹಿತರೆ, ಇದನ್ನು ನೀವೆಲ್ಲ ನೋಡಿರ್ತೀರಿ. ಬಾಗಿಲಲ್ಲಿ ಮತ್ತು ಕಿಟಕಿಗಳಿಗೆ ಈ ಪ್ಲಾಸ್ಟಿಕ್ ಪರದೆ ಹಾಕೋಂಥದ್ದು, ಅದನ್ನು ಮಾಡ್ಕೋಬೋದು. ಅಂದರೆ ಬಾಗಿಲಲ್ಲಿ ನಾವು ಏನು ಓಡಾಟ ಮಾಡ್ತೀರೋ ಆ ಬಾಗಿಲಲ್ಲಿ ಇದು ಪ್ಲಾಸ್ಟಿಕ್ ಪರದೆಯಲ್ಲಿ ಚೇಂಬರ್ ಥರ ನಾವು ಹೊಲಿಸ್ಕೊಂಡು ನಾವು ಅದನ್ನು ಬಳಸ್ಕೋಬೋದು. ಮತ್ತು ಅದಾದಮೇಲೆ ಮತ್ತು ಇನ್ನೊಂದು ರಾಸಾಯನಿಕವಾಗಿ ಅಂದರೆ ಒಂದು ನೈಸರ್ಗಿಕ ಪ್ರಾಡಕ್ಟ್ ಇದು, ಆದ್ರೂ ಇದು ಆಸಿಫರ್ ಅನ್ನೋದನ್ನ ಇದು ಲೀಟ್ರಿಗೆ ಒಂದು 15 ml ಹಾಕ್ಕೊಂಡು ಈ ರೀತಿ ಒಂದು ತಟ್ಟೆಗಳಲ್ಲಿ ಈ ಕಂಠದ ಲೆವೆಲ್ವರೆಗೂ ನೀರಿಟ್ಟು ಕಿಟಕಿಗಳಲ್ಲಿ ಇಡೋದ್ರಿಂದನೂ ನಾವು ಅಂದರೆ ಇದರಲ್ಲಿರೋಂಥ ಅಯೋಡಿನ್ಗೆ ಆಕರ್ಷಿತವಾಗಿ ಊಜಿಗಳು ಬಂದು ಬೀಳೋಂಥ ಕೆಲಸ ಆಗುತ್ತೆ ಸ್ನೇಹಿತರೆ. ಇದರಲ್ಲೂ ನಾವು ಮಾಡ್ಬೋದು. ಮತ್ತು ಗಮ್ಟ್ರಿ ಅವರ ಒಂದು ಉತ್ಪನ್ನ ಆದಂಥ ಪ್ಲೇ ಜಾರ್ ಅಂತ ಅಂದ್ಬಿಟ್ಟು ಸ್ನೇಹಿತರೆ, ಇದು ಒಂದು ಆರ್ಗ್ಯಾನಿಕ್ ಉತ್ಪನ್ನನೇ. ಇದನ್ನು ಇಲ್ಲಿ ತೋರಿಸಿದ್ದಾರೆ ನೋಡಿ, ವಾಟರ್ ಲೆವೆಲ್ ಅಂತ. ಈ ಲೆವೆಲ್ಗೆ ನೀರು ತುಂಬಿಸಿ ಅದರಲ್ಲೊಂದು ಆರ್ಗ್ಯಾನಿಕ್ ಪೌಚ್ ಇದೆ ನೋಡಿ. ಆ ಪೌಚನ್ನ ಮಿಕ್ಸ್ ಮಾಡಿ ಒಂದು 5 ಅಡಿ ಅಂತರದಲ್ಲಿ ನಾವು ಎಲ್ಲೂ ಓಡಾಟ ನಡೆಸ್ತಿರೋ, ಅಂದರೆ ನಾವು ರೇಷ್ಮೆ ಮನೆಗೆ ನಾವು ಎಲ್ಲಿ ಎಂಟ್ರೆನ್ಸ್ ಇರುತ್ತೋ ಆ ಭಾಗದಲ್ಲಿ ಒಂದು 5 ಅಡಿ ಹಂತದಲ್ಲಿ ಅದನ್ನು ನೇತಾಡಕ್ಕೆ ಬಿಡೋದ್ರಿಂದ ಇದರಲ್ಲಿ ಒಂದು ಸ್ಮೆಲ್ ರಿಲೀಸ್ ಆಗುತ್ತೆ. ಅಂದರೆ ಊಜಿ ಆಕರ್ಷಣೆ ಆಗುವಂಥ ಒಂದು ವಾಸನೆ ಬಿಡುಗಡೆ ಆಗುತ್ತೆ ಇದ್ರ ಮುಖಾಂತರ. ಇಲ್ಲಿಂದ ಮತ್ತು ಊಜಿ ಅದ್ರ ಒಳಗಡೆ ಹೋದರೆ ಈಚೆ ಬರೋಕ್ಕಾಗಲ್ಲ. ಈ ರೀತಿ ಒಂದು ನಿಯಂತ್ರಣ ಮಾಡ್ಬೋದು. ಮತ್ತು ಅದೇ ಈಕ್ವಲೆಂಟ್ ಪ್ರಾಡಕ್ಟ್ ಆದಂಥ ಪ್ಲೇ ಜಾರ್ ಮಿನಿ ಅಂತ ಅಂದ್ಬಿಟ್ಟು, ಇದು ಚಿಕ್ಕ ಮಟ್ಟದಲ್ಲಿ, ಅಂದರೆ ನಾನು ಪ್ರತಿ ಕಿಟಕಿಗೆ ಕಟ್ತೀನಿ, ಅಂದರೆ ನಾನು ಓಡಾಡೋ ಕಡೆ ಎಲ್ಲ ಕಟ್ತೀನಿ ಅನ್ನೋ ಏನೋ ಉದ್ದೇಶ ಇದ್ದರೆ ನಾವು ಇದನ್ನು ಬಳಸ್ಬೋದು. ಇದು ಸೇಮ್ ಕೆಲಸ. ಅಂದರೆ ಅದು ಒಂದು ಊಜಿ ಕಲೆಕ್ಟ್ ಮಾಡ್ಕೊಳ್ಳೋಂಥ ಪ್ರಮಾಣ ಕಡಿಮೆ ಇರುತ್ತೆ ಅಷ್ಟೇ. ಮತ್ತು ಅದಾದಮೇಲೆ ಸ್ನೇಹಿತರೆ, ನಮ್ಮ ಇಲಾಖೆಯಲ್ಲೂ ಕೊಟ್ಟಿದ್ದರು ಇದು ಗಮ್ಟ್ರಿ ಅವ್ರದ್ದು ಊಜಿ ಪ್ಲೇ ಟ್ರ್ಯಾಪ್ ಅಂತ ಅಂದ್ಬಿಟ್ಟು, ಅದರಲ್ಲಿ ಊಜಿ ಅಟ್ರಾಕ್ಷನ್ ಒಂದು ಲಾರ್ವಾನು ಕೊಟ್ಟಿದ್ದರು. ಮುಂಚೆ ನಿಮ್ಗೆ ಕೊಟ್ಟಿರ್ತಾರೆ ಇಲಾಖೆ ಕಡೆಯಿಂದನೂ, ನಿಮಗೂ ಗೊತ್ತಿರುತ್ತೆ. ಈ ರೀತಿ ಶೀಟ್ ಬರುತ್ತೆ ಸ್ನೇಹಿತರೆ. ಈ ರೀತಿ ಶೀಟ್ನ ನೋಡಿ, ಇಲ್ಲಿ ಪಂಚಿಂಗ್ ಇದೆ. ಈ ಪಂಚಿಗೆ ದಾರ ಕಟ್ಕೊಂಡು ಕಿಟಕಿಗಳಲ್ಲಿ ನೇತಾಕೋದ್ರಿಂದ ಈ ಎಲ್ಲೋ ಒಂದು ಈ ಹಳದಿ ಕಲರ್ ಬಣ್ಣಕ್ಕೆ ಆಕರ್ಷಿತವಾಗಿ ಈ ಗಮ್ಮಲ್ಲಿ ಬಂದು ಈ ರೀತಿ ಅಂಟ್ಕೊಳ್ಳೋಂಥದ್ದು ಇರುತ್ತೆ ಸ್ನೇಹಿತರೆ. ಇದು ನೈಸರ್ಗಿಕವಾಗಿ ಮಾಡೋಂಥ ಕೆಲಸ. ಇದು ಊಜಿಗಂತಲೇ ತಯಾರಾಗಿರೋಂಥ ಉತ್ಪನ್ನಗಳು ಸ್ನೇಹಿತರೆ. ಅದಾದಮೇಲೆ ನಿಮಗೆ ಸಂತೋಷ್ ಊಜಿ ಪೌಡ್ರ್ ಆಗ್ಬೋದು, ನಂದಿ ಊಜಿ ಪೌಡ್ರ್ ಆಗ್ಬೋದು, ಐಕಾನ್ ಊಜಿ ಪೌಡ್ರ್ ಆಗ್ಬೋದು, ಸುಮಾರು ಉತ್ಪನ್ನಗಳಿದೆ. ಊಜಿ ಪೌಡ್ರನ್ನ ಬಳಸೋದು ನಾನೇನು ಯಾರಿಗೂ ಹೇಳೋಕ್ಕೆ ಹೋಗಲ್ಲ, ಯಾಕಂದರೆ ಹುಡುಕ ಒತ್ತಡ ಇರೋದ್ರಿಂದ. ಊಜಿ ಪೌಡ್ರ್ ಫಾರ್ಮುಲಾ ಅಂದರೆ ಸ್ನೇಹಿತರೆ, ಊಜಿ ಪೌಡ್ರಲ್ಲಿರೋಂಥ ವಾಸನೆಗೆ ಊಜಿ ಅಲ್ಲಿಗೆ ಬರ್ದಿರೋ ಇರೋದಷ್ಟೇ. ಊಜಿ ಪೌಡ್ರ್ ಹಾಕೋದ್ರಿಂದ ಊಜಿ ಮೊಟ್ಟೆ ನಾಶ ಆಗೋಲ್ಲ. ಮತ್ತು ಊಜಿ ಅದ್ರ ಕೆಲಸ ಅಂದರೆ ಅದು ಮೊಟ್ಟೆ ಇಡೋಂಥ ಪರಿಸ್ಥಿತಿಯಲ್ಲಿ ಅದು ಮೊಟ್ಟೆ ಹಿಡ್ದಿರೋ ಇರೋದಕ್ಕೆ ಅವಕಾಶ ಏನಂದರೆ ಆ ಸ್ಮೆಲ್ಗೆ ಅಲ್ಲಿಗೆ ಹೋಗೋಲ್ಲ ಊಜಿ. ಪದೇ ನಾವು ಆ ಥರ ಒಂದು ಕೀಟಾಣುನ ಅಲ್ಲಿಗೆ ಬರ್ದಿರೋ ಇರೋಂಥ ಸ್ಮೆಲ್ ನಾವು ಅಲ್ಲಿ ಉತ್ಪತ್ತಿ ಮಾಡಬೇಕಂದ್ರೆ ನಮ್ಮ ರೇಷ್ಮೆ ಹುಳನೂ ಕೀಟ ಅದಕ್ಕೆ ಒತ್ತಡ ಆಗುತ್ತೆ. ಅಂದರೆ ಅದಕ್ಕೆ ಜೀವಕ್ಕೆ ಹಾನಿ ಇಲ್ಲದಿದ್ದರೂ ಕೂಡ ಎಲ್ಲೋ ಒಂದು ರೀತಿ ಒತ್ತಡ ಆಗುತ್ತೆ. ಆದ್ದರಿಂದ ನಾನು ಊಜಿ ಪೌಡ್ರ್ ನಾನು ಯಾರಿಗೂ ಹೇಳೋಕ್ಕೆ ಹೋಗಲ್ಲ. ನೈಸರ್ಗಿಕವಾಗಿ ನಾವು ಹತೋಟಿಗೆ ತಗೊಳ್ಳೋಣ. ಊಜಿ ಪೌಡ್ರು ಅಷ್ಟೇನು ಸೂಕ್ತ ಅಲ್ಲ ಅಂತ ಹೇಳ್ತೀನಿ. ಇರುವೆಗಳಿಗೆ ಮಾಡಬೇಕು ಸ್ನೇಹಿತರೆ. ಇರುವೆಗಳಿಗೆ ಮಾಡೋದ್ರಿಂದ ಇರುವೆ ಕಂಟ್ರೋಲ್ ಮಾಡ್ಬೋದು. ಇದನ್ನು ನಾವು ಬೆಡ್ಗಳ ಸುತ್ತೂರು, ಗೋಡೆ ಸುತ್ತೂರು ಊಜಿ ಪೌಡ್ರನ್ನ ಇರುವೆಗಳಿಗೆ ಹಾಕೋಂಥ ಕೆಲಸ ಮಾಡಿದರೆ ಅದು ಕಂಟ್ರೋಲ್ ಬರುತ್ತೆ. ಮತ್ತು ಅದೇನು ಪಾಯ್ಸನ್ ಇರೋಲ್ಲ. ನಮ್ಮ ರೇಷ್ಮೆ ಸೊಪ್ಪು ಕೊಡಬೇಕಾದ್ರೆ ಇಲ್ಲ ಎಲೆ ತಗಲಿದ್ರು ಕೂಡ ಏನು ವಿಷಕಾರಿ ಆಗೋಂಥ ಅಂಶ ಇರೋದಿಲ್ಲ. ಅದೊಂದು ಸಹಾಯ ಆಗುತ್ತೆ ಸ್ನೇಹಿತರೆ. ಮತ್ತು ಅದಾದಮೇಲೆ ಸಿರಿ ಗಾರ್ಡ್ ಅಂತಿದೆ ಸ್ನೇಹಿತರೆ. ಇದು ತುಂಬಾ ಚೆನ್ನಾಗಿದೆ. ಇದು ಇರುವೆಗಳಿಗೂ ರಕ್ಷಣೆ ಆಗುತ್ತೆ. ಮತ್ತು ಸ್ನೇಹಿತರೆ, ಮನೆ ಸುತ್ತ ಡೈಲಿ ಒನ್ಸ್ ಬೆಳಗಿನ ಜಾವ ಸೊಪ್ಪು ಕೊಡೋಕ್ಕೆ ಮುಂಚೆ ದಾರ ಥರ ಬಿಟ್ಬಿಟ್ರೆ ಅಲ್ಲಿ ಸ್ಮೆಲ್ ರಿಲೀಸ್ ಆಗ್ತಾ ಇರುತ್ತೆ. ಆ ಸ್ಮೆಲ್ಗೆ ಊಜಿನೂ ಬರೋಲ್ಲ, ಇರುವೆನೂ ಬರೋಲ್ಲ. ಇದೊಂದು ನಾವು ಟೆಸ್ಟ್ ಮಾಡಿರೋಂಥದ್ದು. ಇದು ಚೆನ್ನಾಗಿದೆ ಸ್ನೇಹಿತರೆ, ಇದನ್ನು ಮಾಡ್ಬೋದು. ಈ ಥರ ಸ್ನೇಹಿತರೆ, ಪ್ರತಿಯೊಂದು ಸಮಸ್ಯೆಗೂ ಅದರದೇ ಆದಂಥ ಅಂದರೆ ಪರಿಹಾರಗಳಿರುತ್ತೆ. ನಾವು ಅದ್ರ ಬಗ್ಗೆ ಕರೆಕ್ಟಾಗಿ ತಿಳ್ಕೊಂಡು ಅದನ್ನು ಯಾವ ರೀತಿ ಬಳಸಬೇಕು ಅನ್ನೋದ್ರ ಬಗ್ಗೆ ಜ್ಞಾನ ಇಟ್ಕೊಂಡು ಮಾಡೋದ್ರಿಂದ ನಮ್ಮ ರೇಷ್ಮೆ ಕೃಷಿಯಲ್ಲಿ ಯಾವುದೇ ಸಮಸ್ಯೆನೂ ಯಾವುದು ಪರ್ಮನೆಂಟ್ ಅಲ್ಲ, ಎಲ್ಲ ತಾತ್ಕಾಲಿಕ ಸಮಸ್ಯೆಗಳೇ. ನಾವು ಅದನ್ನು ನಿಭಾಯಿಸ್ಬೋದು ಅನ್ನೋ ಮಾತು ಹೇಳ್ತಾ ಸ್ನೇಹಿತರೆ, ಇದು ನಿಮಗೆಲ್ಲ ಗೊತ್ತಿರೋ ವಿಚಾರನೇ. ಆದರೆ ಒಂದು ನನ್ನ ಕಡೆಯಿಂದ ನಿಮಗೊಂದು ಕಿರು ಪರಿಚಯ ಕೊಡ್ತಾಯಿದ್ದೀನಿ. ಧನ್ಯವಾದ ಸ್ನೇಹಿತರೆ.